ಎಲ್ಲರಿಗೂ ಬೇವು ಬೆಲ್ಲದೊಂದಿಗೆ ಯುಗಾದಿಯ ಶುಭಾಶಯವನ್ನು ಹೇಳ್ತಾ ನಾನಿವತ್ತು ನಿಮ್ಗೊಂದು ಸಿಂಪಲ್ ಆಗಿರುವಂಥ ಸ್ವೀಟ್ನ ತೋರಿಸ್ಬೇಕು ಅಂದ್ಕೊಂಡು ಬಂದಿದ್ದೀನಿ. ಈ ಸ್ವೀಟು ಟ್ರೆಡಿಷ್ನಲ್ ಸ್ವೀಟ್ ಗೋಡಂಬಿ ಉಂಡೆ. ಇದನ್ನು ನಮ್ಮ ಅಮ್ಮಮ್ಮ ಪ್ರತಿ ಸತಿ ಗಣಪತಿ ಹಬ್ಬಕ್ಕೆ ಮಾಡ್ತಾಯಿದ್ರು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು 1 ಕಪ್ಪು ಗೋಡಂಬಿ ತೊಗೊಂಡಿದ್ದೀನಿ ನಾನಿಲ್ಲಿ. ಅದೇ ಸೇಮ್ ಕಪ್ಪಲ್ಲಿ 1 ಕಪ್ ಬೆಲ್ಲ, 2 ಈಕ್ವಲ್ ಕ್ವಾಂಟಿಟಿ ಇರಬೇಕು. ಮಾಡೋದು ತುಂಬ ಸುಲಭ, 2 ಇಂಗ್ರೀಡಿಯೆಂಟ್ಸು. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಚಮಚ ತುಪ್ಪ ಹಾಕಿ ಅದರಲ್ಲಿ ಬೆಲ್ಲವನ್ನು ಹಾಕ್ಕೊಂಡು ನಿಧಾನ ಸಣ್ಣ ಉರಿಯಲ್ಲಿ ಆ ಬೆಲ್ಲವನ್ನು ಕರಗಿಸ್ಕೊತೀನಿ. ಬೆಲ್ಲ ಕರಗೋಷ್ಟೊತ್ತಿಗೆ ಒಂದು ಸಣ್ಣ ಬಟರ್ ಪೇಪರಿಗೆ ತುಪ್ಪವನ್ನು ಹಾಕಿ ಇಟ್ಕೊಂಡಿದ್ದೀನಿ. ತುಪ್ಪವನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಬೆಲ್ಲವನ್ನು ಕರಗಿಸ್ತಾ ಹೋಗಬೇಕು. ಆ ಬೆಲ್ಲ ಜೋರಾಗಿ ಉರಿ ಇಟ್ಟರೆ ಬೆಲ್ಲ ಸೀದೋಗ್ಬಿಡುತ್ತೆ, ರುಚಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಆದಷ್ಟು ಸಣ್ಣ ಉರಿಯಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೀತಿ ಚೆನ್ನಾಗಿ ಕರಗಿಸಿ ಅದನ್ನು ನಿಮಗೆ ಪಾಕದ ಅಂದಾಜು ತುಂಬ ಮುಖ್ಯ. ಇದರಲ್ಲಿ ಒಂದು ಸಣ್ಣ ಬಟ್ಲಲ್ಲಿ ನೀರು ತಗೊಂಡು ಅದಕ್ಕೆ ಪಾಕವನ್ನು ಹಾಕಿ ಅದು ಉಂಡೆ ಕಟ್ಟೋ ರೀತಿಯಲ್ಲಿ ಇರಬೇಕು. ಚಂದ ಒಂದು ಒಳ್ಳೆ ಉಂಡೆ ಆಗಬೇಕು ಮಾಡಿ. ಈ ಉಂಡೆನ ಮತ್ತೆ ನಾನು ಪಾಕಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಸೇರಿಸಿ ಅದಕ್ಕೆ ಹುರಿದಿಟ್ಟಿರೋವಂಥ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇದನ್ನು ಗೋಡಂಬಿಯಲ್ಲಾದರೂ ಮಾಡ್ಬೋದು, ಶೇಂಗಾದಲ್ಲಾದರೂ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಎರಡು ತುಂಬ ರುಚಿಯಾಗೇ ಇರುತ್ತೆ. ಎರಡಕ್ಕೂ ಸೇಮ್ ಪ್ರೊಸೀಜರ್ನೇ ನಾವು ಫಾಲೋ ಮಾಡೋದು. ನಾನಿಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಗೋಡಂಬಿ ಇಷ್ಟ ಅಂತ ಹುರಿದಿರೋ ಗೋಡಂಬಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸಿ ನಂತರ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಈ ರೀತಿ ನೀಟಾಗಿ ಗೋಡಂಬಿ ಪಾಕದಲ್ಲಿ ಹೊಂದೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ನಿಧಾನವಾಗಿ ಉಂಡೆ ಕಟ್ತಾ ಹೋಗ್ಬೇಕು. ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ, ನನಗಾಗಲ್ಲ ಅನ್ನೋ ಹೋಗಿದ್ರೆ ಅದನ್ನು ಹಾಗೆ ಚಿಕ್ಕಿ ಥರನೂ ಕಟ್ ಮಾಡಿನೂ ತಿನ್ಬೋದು. ನೋಡಿ, ನಾನು ತೊಗೊಂಡಿರೋವಂಥ ಪ್ರಮಾಣದಲ್ಲಿ ಇಷ್ಟು ಉಂಡೆಗಳು ನನಗೆ ಸಿಕ್ಕಿದೆ.